ಮಕ್ಕಳಿಗಾಗಿ ಸಂಕ್ಷಿಪ್ತ ರಾಮಾಯಣ ಭಾಗ 22 ರಾಮ ರಾವಣರ ಯುದ್ಧ. ಕಥೆಯ ಮುಂದಿನ ಭಾಗವನ್ನು ನೋಡೋಣ. ರಾಮ ರಾವಣರ ಯುದ್ಧದಲ್ಲಿ ರಾಮನ ಸೈನ್ಯವೇ ಮೇಲುಗೈ ಸಾಧಿಸಿತ್ತು. ರಾವಣ ತನ್ನ ಮಕ್ಕಳು, ತಮ್ಮ ಕುಂಭಕರ್ಣ, ತನ್ನ ಸೈನ್ಯದ ಅತಿರಥ ಮಹಾರಥ ವೀರಾದಿವೀರರನ್ನು ಕಳೆದುಕೊಂಡಿದ್ದ. ಈಗ ಮಗ ಇಂದ್ರಜಿತ್ ತಾನು ಈ ಬಾರಿ ರಾಮ ಲಕ್ಷ್ಮಣರನ್ನು ಸಾಯಿಸೇ ಹಿಂತಿರುಗುತ್ತೇನೆ, ಚಿಂತಿಸಬೇಡಿ ಎಂದು ಪ್ರತಿಜ್ಞೆ ಮಾಡಿ ಯುದ್ಧ ಭೂಮಿಗೆ ತೆರಳುತ್ತಾನೆ. ಇಂದ್ರಜಿತ್ ಒಬ್ಬ ಶೌರ್ಯವಂತ, ಧೈರ್ಯವಂತ ಯೋಧ. ಅಷ್ಟೇ ಅಲ್ಲ, ಮಾಂತ್ರಿಕ ವಿದ್ಯೆಯಲ್ಲಿ ಕೂಡ ಪರಿಣಿತನಾಗಿದ್ದ. ಅವನು ಬಿಟ್ಟ ಬಾಣಗಳಿಂದ ರಾಮ ಲಕ್ಷ್ಮಣರಿಗೆ ದೊಡ್ಡ ಹಾನಿಯೇನೂ ಆಗಲಿಲ್ಲ. ಆಗ ಅವನು ಇಡೀ ವಾನರ ಸೇನೆಯ ಮೇಲೆ ತನ್ನ ಮಾಂತ್ರಿಕ ಶಕ್ತಿಯನ್ನು ಪ್ರಯೋಗಿಸಿ ವಿಷಕಾರಿ ಅನಿಲವೊಂದನ್ನು ಬಿಡುಗಡೆ ಮಾಡಿದ. ಇದರಿಂದ ಹೆಚ್ಚು ಕಡಿಮೆ ಒಂದು ಭಾಗದ ಇಡೀ ವಾನರ ಸೈನ್ಯವೇ ನೆಲದ ಮೇಲೆ ಮಗುಚಿದ್ಬಿತ್ತು. ರಾಮ ಲಕ್ಷ್ಮಣರು ಕೂಡ ಇದಕ್ಕೆ ಹೊರತಾಗಿರಲಿಲ್ಲ. ಅವರೂ ಕೂಡ ಸತ್ತಂತೆ ಬಿದ್ದು ಬಿಟ್ಟರು. ಉಳಿದವರೆಲ್ಲರೂ ಅತ್ಯಂತ ಚಿಂತಿತರಾದರು. ಅವರಿಗೆ ಮುಂದೆ ಏನು ಮಾಡಬೇಕೆಂದೇ ತಿಳಿಯಲಿಲ್ಲ. ಯುದ್ಧ ಭೂಮಿಯ ಇನ್ನೊಂದು ಭಾಗದಲ್ಲಿದ್ದ ಜಾಂಬವಂತನಿಗೆ ಈ ವಿಷಯ ತಿಳಿದು ತಕ್ಷಣ ಹನುಮಂತನನ್ನು ಕರೆದು, ಮಾರುತಿ, ನೀನು ಈಗಲೇ ಸಮುದ್ರವನ್ನು ಹಾರಿ ದಾಟಿ ಹೋಗಿ ಕೈಲಾಸ ಪರ್ವತದ ಮೇಲಿರುವ ಅಪರೂಪದ ಸಸ್ಯ ಔಷಧಿ ಸಂಜೀವಿನಿ ಗಿಡವನ್ನು ಹೊತ್ತುತ್ತಾ ಹೋಗು ಎಂದು ಹೇಳಿದ. ಜಾಂಬವಂತ ಇನ್ನೂ ಹೇಳಿ ಮುಗಿಸುವ ಮುನ್ನವೇ ಹನುಮಂತ ಅಲ್ಲಿಂದ ಹೊರಟು ಗಾಳಿಯ ವೇಗದಲ್ಲಿ ಕೈಲಾಸ ಪರ್ವತವನ್ನು ತಲುಪಿದ. ಆದರೆ ಆ ಗಿಡ ಯಾವುದೆಂದು ಅವನಿಗೆ ಸರಿಯಾಗಿ ತಿಳಿಯಲೇ ಇಲ್ಲ. ಅವನು ಶ್ರೀರಾಮನನ್ನು ಭಕ್ತಿಯಿಂದ ಮನಸ್ಸಿನಲ್ಲಿ ಸ್ಮರಿಸಿ ನಮಸ್ಕರಿಸಿ ರಾಮ ರಾಮ ಎಂಬ ಉಚ್ಚಾರಣೆಯೊಂದಿಗೆ ಕೈಲಾಸ ಪರ್ವತವನ್ನೇ ಎತ್ತಿ ಹಿಡಿದು ಹೊತ್ತುಕೊಂಡು ಹಾರಿದ. ಬೆಟ್ಟವನ್ನು ಹೊತ್ತುಕೊಂಡೇ ಸಮುದ್ರ ದಾಟಿದ. ಸತತವಾಗಿ ಶ್ರೀರಾಮನ ಹೆಸರನ್ನು ಜಪಿಸುತ್ತಿದ್ದ ಆಂಜನೇಯನಿಗೆ ಬೆಟ್ಟವನ್ನು ಹೊತ್ತುಕೊಂಡು ಸಮುದ್ರದ ಮೇಲ್ಭಾಗದಲ್ಲಿ ಹಾರಿಕೊಂಡು ದಾರಿ ಕ್ರಮಿಸುವುದು ಕಷ್ಟವೆನಿಸಲೇ ಇಲ್ಲ. ಶ್ರೀರಾಮನ ನಾಮಬಲದಿಂದ ಏನನ್ನಾದರೂ ಸಾಧಿಸಬಹುದು ಎಂಬುದು ಹನುಮಂತನಿಗೆ ತಿಳಿದಿತ್ತು. ಅವನು ಶ್ರೀರಾಮನ ಪರಮ ಭಕ್ತ. ಕೆಲವೇ ಹೊತ್ತಿನಲ್ಲಿ ಕೈಲಾಸ ಬೆಟ್ಟದೊಂದಿಗೆ ಹಿಂತಿರುಗಿದ ಆಂಜನೇಯನನ್ನು ಕಂಡು ಸಂತೋಷದಿಂದ ಜಾಂಬುವಂತ ರಾಮ, ಲಕ್ಷ್ಮಣ ಹಾಗೂ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಎಲ್ಲ ವಾನರರ ಮೇಲೆ ಸಂಜೀವಿನಿ ಔಷಧಿ ಪ್ರಯೋಗಿಸಿದಾಗ ಪ್ರತಿಯೊಬ್ಬರೂ ಎದ್ದು ನಿಂತರು. ಯಾರ ಆರೋಗ್ಯದಲ್ಲಿಯೂ ಏನೂ ತೊಂದರೆ ಇರಲಿಲ್ಲ. ಎಲ್ಲರೂ ಸದೃಢವಾಗಿದ್ದರು. ಮತ್ತೆ ಪುನಃ ರಾಮ, ಲಕ್ಷ್ಮಣ ಹಾಗೂ ಇಡೀ ಸೈನ್ಯ ಯುದ್ಧಕ್ಕೆ ತಯಾರಾಗಿ ನಿಂತಿತ್ತು. ಈಗ ಇಂದ್ರಜಿತ್ ಮತ್ತೊಮ್ಮೆ ತನ್ನ ಮಾಂತ್ರಿಕ ಶಕ್ತಿಯನ್ನು ಬಳಸಿಕೊಂಡಿದ್ದ. ರಾಕ್ಷಸಿಯರಲ್ಲಿ ಒಬ್ಬಳನ್ನು ಕರೆದು ಅವಳನ್ನು ಸೀತೆಯ ರೂಪಕ್ಕೆ ಪರಿವರ್ತಿಸಿ ಯುದ್ಧ ಭೂಮಿಗೆ ಕರೆತಂದ. ಅಲ್ಲಿ ರಾಮ, ಲಕ್ಷ್ಮಣ, ಹನುಮಂತ, ಸುಗ್ರೀವ ಎಲ್ಲರ ಎದುರು ಸೀತೆಯ ರೂಪದಲ್ಲಿದ್ದ ರಾಕ್ಷಸಿಯ ತಲೆಯನ್ನು ಕಡಿದು ಹಾಕಿಬಿಟ್ಟ. ಇದನ್ನು ಕಂಡ ಪ್ರತಿಯೊಬ್ಬರೂ ಸ್ತಂಭೀಭೂತರಾದರು. ವಾನರರು ಹೌಹಾರಿದರು. ರಾಮ ಆಘಾತಕ್ಕೊಳಗಾಗಿ ನಿಶ್ಚೇತನನಾಗಿ ನಿಂತುಬಿಟ್ಟ. ಪ್ರತಿಯೊಬ್ಬರೂ ರಾವಣ ಸಾಯಿಸಿರುವುದು ಸೀತೆಯನ್ನೇ ಎಂದುಕೊಂಡಿದ್ದರು. ಆಘಾತದಲ್ಲಿದ್ದ ಲಕ್ಷ್ಮಣ ತಾನು ಈಗಲೇ ಇಂದ್ರಜಿತ್ನನ್ನು ಕೊಂದು ಬಿಡುತ್ತೇನೆಂದು ಪ್ರತಿಜ್ಞೆ ಮಾಡಿ ಹೊರಟು ಬಿಟ್ಟ. ಇಂದ್ರಜಿತ್ನನ್ನು ಅಟ್ಟಿಸಿಕೊಂಡು ಓಡಿದ ಲಕ್ಷ್ಮಣ. ಇಂದ್ರಜಿತ್ ಹತ್ತಿರದಲ್ಲಿದ್ದ ಒಂದು ದೇವಸ್ಥಾನದೊಳಗೆ ಸೇರಿಕೊಂಡ. ಏಕೆಂದರೆ ಅಲ್ಲಿಯೇ ಇದ್ದರೆ ತಾನು ಲಕ್ಷ್ಮಣನ ಕೈಯಲ್ಲಿ ಖಂಡಿತ ಹತನಾಗುತ್ತೇನೆಂದು ಅವನಿಗೆ ತಿಳಿದಿತ್ತು. ಆ ದೇವಾಲಯದಲ್ಲಿ ಅವನ ಮಾಂತ್ರಿಕ ಶಕ್ತಿ ಅಧಿಕವಾಗುತ್ತಿತ್ತು. ಅವನಿಗದು ಕ್ಷೇಮಕರ ಸ್ಥಳವೆನಿಸಿತ್ತು. ಆದರೆ ಲಕ್ಷ್ಮಣ ತನ್ನ ಬಳಿ ಇದ್ದ ರಹಸ್ಯ ಶಕ್ತಿ ಸೂಕ್ತ ಆಯುಧವನ್ನು ಉಪಯೋಗಿಸಿಕೊಂಡು ಅವನ ಕುತ್ತಿಗೆಯನ್ನು ನೆಲಕ್ಕುರುಳಿಸಿದ. ಇದನ್ನು ಕಂಡ ವಾನರ ಸೈನ್ಯ ಸಂಭ್ರಮಿಸಿತು. ರಾಮನೀಗ ನಿರಾಳವಾಗಿದ್ದ. ಏಕೆಂದರೆ ಲಕ್ಷ್ಮಣನೂ ಕ್ಷೇಮವಾಗಿ ಹಿಂತಿರುಗಿದ್ದ ಹಾಗೂ ಇಂದ್ರಜಿತ್ನ ಕೈಯಲ್ಲಿ ಸತ್ತವಳು ಒಬ್ಬ ರಕ್ಕಸಿಯಾಗಿದ್ದಳು. ಅದು ಅವನ ಪ್ರಿಯ ಪತ್ನಿ ಸೀತೆಯಾಗಿರಲಿಲ್ಲ ಎಂಬುದು ಅವನಿಗೆ ತಿಳಿದು ಬಂದಿತ್ತು. ಇಂದ್ರಜಿತ್ನ ಸಾವು ರಾವಣನಿಗೆ ದೊಡ್ಡದೊಂದು ಬಿರುಗಾಳಿಯಂತಾಗಿತ್ತು. ಇದು ಅವನಿಗೆ ಅತ್ಯಂತ ಭಯಂಕರ ಹೊಡೆತ. ಅವನೀಗ ತನ್ನ ಎಲ್ಲ ಮಕ್ಕಳು, ಸಹೋದರರು ಅಲ್ಲದೆ ತನ್ನ ಇಡೀ ಸೈನ್ಯವನ್ನು ಕಳೆದುಕೊಂಡಿದ್ದ. ಒಬ್ಬಂಟಿ ರಾವಣ ಹತಾಶನಾಗಿದ್ದ, ಆಶಾಭಂಗಗೊಂಡಿದ್ದ, ಅಸಹಾಯಕನಾಗಿದ್ದ, ದುಃಖಿತನೂ ಆಗಿದ್ದ. ಇಡೀ ಲಂಕೆಯೇ ದುಃಖ ಕೂಪದಲ್ಲಿ ಬಿದ್ದಿತ್ತು. ಈ ಎಲ್ಲ ಘಟನೆಗಳಿಗೆ ರಾವಣನ ಸಹೋದರಿ ಶೂರ್ಪನಖಿಯೇ ಕಾರಣ ಎಂಬ ಟೀಕೆ ಪ್ರಾರಂಭವಾಗಿತ್ತು. ಅವಳ ಪ್ರಚೋದನೆಯಿಂದಲೇ ಯುದ್ಧ ಪ್ರಾರಂಭವಾಯಿತೆಂದು ಕೆಲವರು ಹೇಳಿದರೆ, ಇನ್ನು ಕೆಲವರು ರಾವಣ
ಪರ ಪತ್ನಿಯನ್ನು ಮೋಹಿಸಿ ಅವಳನ್ನು ಹೊತ್ತುಕೊಂಡು ಬಂದಿರುವುದರಿಂದಲೇ ಯುದ್ಧ ಪ್ರಾರಂಭವಾಗಿದ್ದು ಎಲ್ಲದಕ್ಕೂ ರಾವಣನೇ ಕಾರಣ ಎನ್ನುತ್ತಿದ್ದರು. ಒಟ್ಟಿನಲ್ಲಿ ಲಂಕೆಯಲ್ಲಿ ಜೀವನ ಅಲ್ಲೋಲ ಕಲ್ಲೋಲವಾದಂತಾಗಿತ್ತು. ಹಾಗಾಗಿ ಪ್ರತಿಯೊಬ್ಬರೂ ರಾವಣನ ಮೇಲೆ ದೂರುತ್ತಿದ್ದರು, ತೆಗೊಳ್ಳುತ್ತಿದ್ದರು, ದುಃಖದಿಂದ ಬೈಯುತ್ತಿದ್ದರು. ಈ ಕಡೆ ರಾವಣ ಈಗ ತಾನೇ ಯುದ್ಧಕ್ಕೆ ಹೊರಟ. ರಾಮನನ್ನು ಕೊಂದೇ ಬರುತ್ತೇನೆಂಬ ದೃಢ ನಿರ್ಧಾರದೊಂದಿಗೆ ಛಲದಿಂದ ತನ್ನ ಯುದ್ಧ ರಥವನ್ನೇರಿ ಹೊರಟೇ ಬಿಟ್ಟ. ಯುದ್ಧ ಭೂಮಿಗೆ ತೆರಳಿದ ರಾವಣ ಮೊದಲು ಲಕ್ಷ್ಮಣನನ್ನು ಎದುರಿಸಬೇಕಾಯಿತು. ಭೀಕರ ಯುದ್ಧ ಪ್ರಾರಂಭವಾಯಿತು. ಆದರೆ ಲಕ್ಷ್ಮಣನ ಬಾಣಗಳನ್ನು ರಾವಣ ಮಧ್ಯದಲ್ಲಿ ಗಾಳಿಯಲ್ಲಿರುವಾಗಲೇ ತಡೆದು ಬಿಡುತ್ತಿದ್ದ. ರಾವಣ ಈಗ ತನ್ನ ಗಮನವನ್ನು ರಾಮನ ಕಡೆ ತಿರುಗಿಸಿಕೊಳ್ಳುವಂತಹ ಸಂದರ್ಭ ಬಂದಾಗ ರಾಮನೊಂದಿಗೆ ಹೋರಾಟ ಪ್ರಾರಂಭಿಸಿದ. ಸಹಿಸಲಸಾಧ್ಯ ಕೋಪ, ದ್ವೇಷ ಉಂಟಾಗಿತ್ತು ರಾವಣನಿಗೆ ರಾಮನ ಮೇಲೆ. ಇಬ್ಬರ ನಡುವಿನ ಯುದ್ಧ ಅತ್ಯಂತ ಭೀಕರವಾಗಿತ್ತು, ಘೋರವಾಗಿತ್ತು. ಇಬ್ಬರೂ ಅತ್ಯಂತ ಶೂರರು, ಧೀರರು, ಪ್ರಬಲರು, ಛಲವಂತರು. ಇಬ್ಬರಲ್ಲಿಯೂ ದೇವತೆಗಳ ವರಗಳಿಂದ ಪಡೆದ ವಿಶೇಷ ಆಯುಧಗಳಿದ್ದವು. ಯಾರಿಗೂ ಯಾರೂ ಕಡಿಮೆ ಇರಲಿಲ್ಲ. ಯುದ್ಧ ಭೂಮಿಯಲ್ಲಿ ಸಮಾನವಾದ ತೀವ್ರ ಹೋರಾಟ. ಎಲ್ಲರೂ ಉಸಿರು ಬಿಗಿ ಹಿಡಿದು ನೋಡುತ್ತಿದ್ದಂತಹ ಯುದ್ಧ. ಇಡೀ ಪ್ರಪಂಚವೇ ಸ್ತಬ್ಧವಾದಂತಾಗಿತ್ತು ಆ ಸಮಯದಲ್ಲಿ. ಶ್ರೀರಾಮ ರಾವಣನ ಎಲ್ಲ ಬಾಣಗಳನ್ನು ಗಾಳಿಯಲ್ಲಿಯೇ ತಡೆದು ಬಿಡುತ್ತಿದ್ದ. ರಾವಣನ ಎಲ್ಲ ಬಾಣಗಳು ಮಧ್ಯದಲ್ಲಿಯೇ ನಾಶವಾಗಿ ಕೆಳಗೆ ಬೀಳುತ್ತಿದ್ದವು. ರಾಮನ ಪರಿಸ್ಥಿತಿ ಕೂಡ ಹಾಗೆಯೇ ಆಗಿತ್ತು. ಅವನ ಯಾವುದೇ ಬಾಣಗಳಿಗೆ ರಾವಣ ಧರಿಸಿದ್ದ ರಕ್ಷಾ ಕವಚವನ್ನು ತೂರಿ ದೇಹದೊಳಗೆ ಹೋಗುವುದು ಸಾಧ್ಯವೇ ಆಗುತ್ತಿರಲಿಲ್ಲ. ಏಕೆಂದರೆ ಅದು ರಾವಣ ಬ್ರಹ್ಮನಿಂದ ವರದ ರೂಪದಲ್ಲಿ ಪಡೆದ ವಿಶೇಷ ಕವಚವಾಗಿತ್ತು. ಸಾಧಾರಣ ಬಾಣಗಳು ಅದನ್ನು ತೂರಿ ಹೋಗುವುದು ಅಸಾಧ್ಯವೇ ಆಗಿತ್ತು. ಯಾರೂ ಸೋಲಲಿಲ್ಲ. ಸಮಬಲರ ನಡುವೆ ಯಾರೂ ಸೋಲುವಂತಿರಲಿಲ್ಲ. ಭೀಕರ ಕಾಳಗ. ದೇವತೆಗಳು ಕೂಡ ಆತಂಕದಿಂದ ಕಾಯುತ್ತಿದ್ದರು. ಕತೆ ಮುಂದೇನಾಗುವುದೆಂದು ಭಾಗ 23ರಲ್ಲಿ ನೋಡೋಣ. ನನ್ನ ಕನ್ನಡ ಕತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.